Nanometer. Why this chapter we have to study? What is the important? Now today everybody talking about what nanomaterials, because there will be the most important point that we have to study throughout the nano object will be these materials are going to be very faster. They can get very easily inside into the very small spaces, and they have more energies, different properties at a very small scale. These are the reason for why we have to study nanochemistry chapter. This is the introduction of nanochemistry. ಹಾಗಿದ್ರೆ ಏನು ನ್ಯಾನೋಕೆಮಿಸ್ಟ್ರಿ ಅಂದರೆ? If at least one dimension of a material stands at the nanoscale between 1 to 100 nanometer, the material is counted as a nanomaterial. ಅಂದರೆ ಏನು ಹೇಳ್ಬೋದು ಅಂದರೆ, ಒಂದು ಮೆಟೀರಿಯಲಲ್ಲಿ ಅಟ್ಲೀಸ್ಟ್ ಒನ್ ಡೈಮೆನ್ಷನ್ ರೇಂಜು 1 to 100 ನ್ಯಾನೋಮೀಟರ್ ಇದ್ದರೆ ಅಂತಹ ಮೆಟೀರಿಯಲ್ನ ನಾವು ನ್ಯಾನೋಮೀಟರ್ ಅಂತ ಹೇಳ್ತೀವಿ, ನ್ಯಾನೋಮೆಟೀರಿಯಲ್ ಅಂತ ಹೇಳ್ತೀವಿ. ಡೆಫಿನೇಷನ್: ನ್ಯಾನೋಮೆಟೀರಿಯಲ್ ಈಸ್ ಎನಿ ಮೆಟೀರಿಯಲ್ ಹ್ಯಾವಿಂಗ್ ಅಟ್ಲೀಸ್ಟ್ ಒನ್ ಆಫ್ ಇಟ್ಸ್ ಡೈಮೆನ್ಷನ್ ಇನ್ ದಿ ರೇಂಜ್ ಆಫ್ 1 to 100 ನ್ಯಾನೋಮೀಟರ್. ಅಂತಹ ಮೆಟೀರಿಯಲ್ನ ನಾವು ನ್ಯಾನೋ ಮೆಟೀರಿಯಲ್ ಅಥವಾ ನ್ಯಾನೋ ಪಾರ್ಟಿಕಲ್ ಅಂತ ಹೇಳ್ತೀವಿ. ದ ನ್ಯಾನೋ ವರ್ಡ್ ಡಿರೈವ್ಡ್ ಫ್ರಮ್ ಎ ಗ್ರೀಕ್ ವರ್ಡ್ ಡ್ವಾರ್ಫ್. ಡಾರ್ಫ್ ಅನ್ನೋ ವರ್ಡಿಂದ ನ್ಯಾನೋ ಡಿರೈವ್ ಆಗಿದೆ. ಹಾಗಿದ್ರೆ ಏನು ಡಾರ್ಫ್ ಅಂದರೆ? ಡ್ವಾರ್ಫ್ ಅಂದರೆ ಸ್ಮಾಲ್ ಅಂತ. ಇಟ್ಸ್ ಮೀನ್ ಸ್ಮಾಲ್. ಏನಂತ? ಸ್ಮಾಲ್ ಅಂತ. ಓಕೆ. ಎ ನ್ಯಾನೋಮೀಟರ್ ಈಸ್ 1 billionth ಆಫ್ ಎ ಮೀಟರ್. ನ್ಯಾನೋಮೀಟರ್ ಅಂದರೆ ಏನಾಗಿರುತ್ತೆ? 1 billionth ಆಫ್ ಎ ಮೀಟರ್. 1 billionth ಅಂದರೆ 10⁻⁹ ಮೀಟರ್. 10⁻⁹ ಆಗಿರುತ್ತೆ. ಹಾಗಿದ್ರೆ ಸಿಂಪಲ್ ಎಕ್ಸಾಂಪಲ್ ಆಫ್ ನ್ಯಾನೋಮೀಟರ್ ಯಾವುದು? ಎಕ್ಸಾಂಪಲ್ ನ್ಯಾನೋಮೀಟರ್ಗೆ ಹಿಯರ್ ಐ ಆಮ್ ಟೇಕಿಂಗ್ 1 rupee ಇನ್ ಎ 100 crores rupees. 1 rupeesನ ನಾನು 100 crores ತಗೊಳ್ತಾ ಇದ್ದೆ. ದಿಸ್ 1 rupees ಈಸ್ ಎ ನ್ಯಾನೋ ಪಾರ್ಟಿಕಲ್. ಇದು ನಾವು ನ್ಯಾನೋ ಪಾರ್ಟಿಕಲ್ ಅಂತ ಹೇಳೋದಾದ್ರೆ ಹೇಗೆ ಹೇಳ್ತೀವಿ ಅಂದರೆ, ಹಿಯರ್ 1 rupee ಈಸ್ ನ್ಯಾನೋ, ಸೊ ದಿಸ್ 1 rupee ಇನ್ 100 crores ಈಸ್ ಎ ಸ್ಕೇಲ್ ಡಿಫ್ರೆನ್ಸ್. 1 rupee ಈ 100 crores ಏನಾಗಿರುತ್ತೆ? ವೆರಿ ಸ್ಮಾಲ್ ಆಗಿರುತ್ತೆ. ಇದನ್ನು ನಾವು ನ್ಯಾನೋ ಪಾರ್ಟಿಕಲ್ ಅಂತ ಹೇಳ್ತೀವಿ. ಇಟ್ ಈಸ್ ದಿ ಸಿಂಪಲ್ ಎಕ್ಸಾಂಪಲ್. ಅನದರ್ ಎಕ್ಸಾಂಪಲ್ ನ್ಯಾನೋ ಟ್ಯೂಬ್ಸ್ ಆಗಿರ್ಬೋದು, ನ್ಯಾನೋ ವೈರ್ಸ್ ಆಗಿರ್ಬೋದು, ಕ್ಲಸ್ಟರ್ಸ್ ಆಗಿರ್ಬೋದು. ಕ್ಲಸ್ಟರ್ಸ್ನ ನಾವು ಕ್ವಾಂಟಮ್ ಡಾಟ್ ಅಂತ ಹೇಳ್ತೀವಿ. ಇದೆಲ್ಲ ಎಕ್ಸಾಂಪಲ್ ಆಫ್ ನ್ಯಾನೋ ಮೆಟೀರಿಯಲ್. ನೆಕ್ಸ್ಟ್, ಡಿಫ್ರೆನ್ಸ್ ಬಿಟ್ವೀನ್ ಮ್ಯಾಕ್ರೋ, ಮೈಕ್ರೋ ಆ್ಯಂಡ್ ನ್ಯಾನೋ. ಮ್ಯಾಕ್ರೋ, ಮೈಕ್ರೋ, ನ್ಯಾನೋ ಡಿಫ್ರೆನ್ಸ್ ನೋಡಿದಾಗ ನಮಗೆ ನ್ಯಾನೋ ಪಾರ್ಟಿಕಲ್ ಅಂದರೆ ಏನು ಅಂತ ಐಡಿಯಾ ಬರುತ್ತೆ. ಫಸ್ಟ್ ನಾವು ಮ್ಯಾಕ್ರೋ ತಗೊಳ್ಳೋಣ. ಮ್ಯಾಕ್ರೋ ಪಾರ್ಟಿಕಲ್ ಅವರೇಜ್ ಹೈಟ್ ಆಫ್ ಎ ಪರ್ಸನ್ ಈಸ್ ಅಪ್ರಾಕ್ಸಿಮೇಟ್ 180 ಸೆಂಟಿಮೀಟರ್. ಎಷ್ಟಿರುತ್ತೆ? ಅಪ್ರಾಕ್ಸಿಮೇಟ್ 180 ಸೆಂಟಿಮೀಟರ್ ಇರುತ್ತೆ. ಇಟ್ಸ್ ಈಕ್ವಲ್ ಟು 2 billion ನ್ಯಾನೋಮೀಟರ್. ಎಷ್ಟಕ್ಕೆ ಈಕ್ವಲ್ ಆಗಿರುತ್ತೆ? 2 billion ನ್ಯಾನೋಮೀಟರ್ಗೆ ಈಕ್ವಲ್ ಆಗಿರುತ್ತೆ. ನೆಕ್ಸ್ಟು ಆ್ಯಪಲ್ ಸೈಜ್ ಅಪ್ರಾಕ್ಸಿಮೇಟ್ ಈಸ್ ಈಕ್ವಲ್ ಟು 8 ಸೆಂಟಿಮೀಟರ್. ಇಟ್ಸ್ ಈಕ್ವಲ್ 8 ಮಿಲಿಯನ್ ನ್ಯಾನೋಮೀಟರ್ ಆಗುತ್ತೆ. 80 ಮಿಲಿಯನ್ ನ್ಯಾನೋಮೀಟರ್ ಆಗಿರುತ್ತೆ. ಅದೇ ರೀತಿ ಆ್ಯಂಡ್ ತಗೊಂಡ್ರೆ ಅದ್ರ ಸೈಜ್ ಎಷ್ಟಿರುತ್ತೆ? ಅಪ್ರಾಕ್ಸಿಮೇಟ್ 5 ಸೆಂಟಿಮೀಟರ್ ಇರುತ್ತೆ. ಇಟ್ಸ್ ಈಕ್ವಲ್ ಟು 5 ಮಿಲಿಯನ್ ನ್ಯಾನೋಮೀಟರ್. ದಿಸ್ ಈಸ್ ಅಬೌಟ್ ದಿ ಮ್ಯಾಕ್ರೋ. ಹಾಗಿದ್ರೆ ಮೈಕ್ರೋ ಹೇಗಿರುತ್ತೆ ಕಂಪೇರ್ ಟು ಮ್ಯಾಕ್ರೋ? ಸಿ ಎ ಮೈಕ್ರೋ ಡಯಾಮೀಟರ್ ಆಫ್ ದಿ ಹ್ಯೂಮನ್ ಏರ್. ಮನುಷ್ಯನ ತಲೆ ಕೂದಲಿರುತ್ತಲ್ವಾ, ಎಷ್ಟಿರುತ್ತೆ ಡಯಾಮೀಟರ್ ಅದ್ರದ್ದು? 80,000 ನ್ಯಾನೋಮೀಟರ್ ಇರುತ್ತೆ. ಸ್ಮಾಲೆಸ್ಟ್ ದ ಐ ಕ್ಯಾನ್ ಸಿ ಎಷ್ಟಿರುತ್ತೆ? 10,000 ನ್ಯಾನೋಮೀಟರ್ ಇರುತ್ತೆ. ಇದು ಮೈಕ್ರೋ. ನೆಕ್ಸ್ಟು ಡಯಾಮೀಟರ್ ಆಫ್ ದಿ ಈ ಕೊಲೈ ಬ್ಯಾಕ್ಟೀರಿಯಾ. ಈ ಕೊಲೈ ಬ್ಯಾಕ್ಟೀರಿಯಾದ ಎಷ್ಟಿರುತ್ತೆ ಅಂದರೆ 2000 ನ್ಯಾನೋಮೀಟರ್ ಇರುತ್ತೆ. ಇದು ಮೈಕ್ರೋ. ಈಗ ಮ್ಯಾಕ್ರೋ ಮತ್ತು ಮೈಕ್ರೋಗಿರೋ ಡಿಫ್ರೆನ್ಸ್ ಗೊತ್ತಾಯಿತು. ಈಗ ಕಂಪೇರ್ ದಿ ಮ್ಯಾಕ್ರೋ ಆ್ಯಂಡ್ ಮೈಕ್ರೋ ಟು ದಿ ನ್ಯಾನೋ ಪಾರ್ಟಿಕಲ್. ನ್ಯಾನೋ ಪಾರ್ಟಿಕಲ್ ಹೇಗಿರುತ್ತೆ ಅಂತ ಹೇಳಿ.
ಹೈಡ್ರೋಜನ್ ಆಟಮ್ ತಗೊಳ್ಳಿ. ಸೈಜ್ ಆಫ್ ದಿ ಹೈಡ್ರೋಜನ್ ಆಟಮ್ ಈಸ್ 0.1 ನ್ಯಾನೋಮೀಟರ್. ಎಷ್ಟಿದೆ? 0.1 ನ್ಯಾನೋಮೀಟರ್ ಇದೆ. ನೆಕ್ಸ್ಟು ಡಯಾಮೀಟರ್ ಆಫ್ ದಿ ಡಿ ಎನ್ ಎದು ಡಯಾಮೀಟರ್ ಎಷ್ಟಿದೆ? 2 ನ್ಯಾನೋಮೀಟರ್ ಇದೆ. ಇದನ್ನು ಕಂಪೇರ್ ಮಾಡಿದರೆ ನಾವು ಮ್ಯಾಕ್ರೋ ಮತ್ತು ಮೈಕ್ರೋ ಮಾಡಿದರೆ ಎಷ್ಟಿದೆ? ಇದು ರೇಂಜು 1 to 100 ನ್ಯಾನೋಮೀಟರಲ್ಲಿದೆ ಅಲ್ವಾ. ಸೊ ಇದನ್ನು ನಾವು ನ್ಯಾನೋ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಕ್ಲಾಸಿಫಿಕೇಶನ್ ಆಫ್ ನ್ಯಾನೋ ಸ್ಟ್ರಕ್ಚರಲ್ ಪಾರ್ಟಿಕಲ್ ಏನು? ಕ್ಲಾಸಿಫಿಕೇಶನ್ ಆಫ್ ನ್ಯಾನೋ ಸ್ಟ್ರಕ್ಚರಲ್ ಪಾರ್ಟಿಕಲ್ 4 ಟೈಪ್ ಕ್ಲಾಸಿಫಿಕೇಶನ್ ಆಗಿದೆ. ಫಸ್ಟ್ ಒನ್ ಈಸ್ 0 ಡೈಮೆನ್ಷನ್, 1 ಡೈಮೆನ್ಷನ್, ಸೆಕೆಂಡ್ ಡೈಮೆನ್ಷನ್ ಆ್ಯಂಡ್ ಥರ್ಡ್